ಇತ್ತೀಚೆಗೆ ನಡೆದ GKVK ಕೃಷಿ ಮೇಳದಲ್ಲಿ ನಮ್ಮ ಕನ್ನಡದ ಪ್ರಸಿದ್ಧ ಪತ್ರಿಕೆಗಳು, ಮಾಸಪತ್ರಿಕೆ, ದಿನಪತ್ರಿಕೆ ಇವುಗಳನ್ನೆಲ್ಲ ಸ್ಟಾಲ್ಗಳಲ್ಲಿ ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಟ್ಟಿದ್ದು, ಇದರ ಉಪಯೋಗಗಳು, ಮಾಹಿತಿಗಳು, ಇದರ ಬಗ್ಗೆ ನಿಮ್ಮ ಜೊತೆ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದೇನೆ. ಜಗತ್ತಿನ ಆಗುಹೋಗುಗಳನ್ನು ತಿಳಿಯಲು, ವ್ಯಕ್ತಿತ್ವವನ್ನು ವಿಕಸನಗೊಳಿಸಲು ಮತ್ತು ಜ್ಞಾನ ಭಂಡಾರವನ್ನು ಹೆಚ್ಚಿಸಲು ಇರುವ ಅತ್ಯಂತ ಮತ್ತು ಅಗ್ಗದ ಸಾಧನವಾಗಿದೆ. ಪ್ರತಿದಿನ ಪತ್ರಿಕೆ ಓದುವುದರಿಂದ ಹಲವಾರು ಪ್ರಯೋಜನಗಳಿವೆ. ಸಾಮಾನ್ಯ ಜ್ಞಾನವೃದ್ಧಿ, ದೇಶ ವಿದೇಶಗಳ ರಾಜಕೀಯ, ಆರ್ಥಿಕತೆ, ವಿಜ್ಞಾನ, ಕ್ರೀಡೆ ಮತ್ತು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನಿಖರವಾದ ಮಾಹಿತಿ ಲಭ್ಯವಾಗುತ್ತದೆ. ಭಾಷಾ ಜ್ಞಾನ ಮತ್ತು ಶಬ್ದಕೋಶ ವೃದ್ಧಿ, ಹೊಸ ಪದಗಳು, ವ್ಯಾಕರಣ ಮತ್ತು ಭಾಷಾ ಶೈಲಿ ಪರಿಚಯವಾಗುವುದರಿಂದ ಸಂವಹನ ಕೌಶಲ್ಯ ಮತ್ತು ಬೆಳವಣಿಗೆ ಸಾಮರ್ಥ್ಯ ಬಲಗೊಳ್ಳುತ್ತದೆ. ವಿಮರ್ಶಾತ್ಮಕ ಚಿಂತನೆ, ಸಂಪಾದಕೀಯಗಳು ಮತ್ತು ವಿವಿಧ ಲೇಖನಗಳನ್ನು ಓದುವುದರಿಂದ ಸ್ವಂತವಾಗಿ ಯೋಚಿಸುವ ಮತ್ತು ಸಮಸ್ಯೆಗಳನ್ನು ವಿಶ್ಲೇಷಿಸುವ ಶಕ್ತಿ ಹೆಚ್ಚುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯೂ ಸಹ ಈ ಪತ್ರಿಕೆಗಳಿಂದ ಉಪಯೋಗವಿದೆ. ಸರ್ಕಾರಿ ನೌಕರಿ ಮತ್ತು ಉನ್ನತ ಶಿಕ್ಷಣದ ಪರೀಕ್ಷೆಗಳನ್ನು ಬರೆಯುವ ವಿದ್ಯಾರ್ಥಿಗಳಿಗೆ ದಿನಪತ್ರಿಕೆಯ ನಿರಂತರ ಓದುಗರು ಹೆಚ್ಚು ಪ್ರಯೋಜನ ಪಡೆಯುತ್ತಾರೆ. ಪತ್ರಿಕೆ ಮತ್ತು ಹವ್ಯಾಸಗಳನ್ನು ಹೇಗೆ ಬೆಳೆಸಿಕೊಳ್ಳುವುದು ಎಂದರೆ, ಪ್ರತಿದಿನ ಬೆಳಿಗ್ಗೆ ಕನಿಷ್ಠ 20 ರಿಂದ 30 ನಿಮಿಷಗಳನ್ನು ಪತ್ರಿಕೆ ಓದಲು ಮೀಸಲಿಡಿ. ಕೇವಲ ರಾಜಕೀಯ ಸುದ್ದಿಗಳನ್ನಷ್ಟೇ ಅಲ್ಲ, ನಿಮ್ಮ ಆಸಕ್ತಿಗೆ ತಕ್ಕಂತೆ ಕಲೆ, ಸಾಹಿತ್ಯ, ಆರೋಗ್ಯ ಮತ್ತು ವ್ಯಾವಹಾರಿಕ ಪುಟಗಳನ್ನು ಓದಿ. ಮಕ್ಕಳಲ್ಲಿ ಓದುವ ಹವ್ಯಾಸವನ್ನು ಬೆಳೆಸುವ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಿಯಮಿತವಾಗಿ ಪತ್ರಿಕೆ ಓದುವ ಅಭ್ಯಾಸವು ವಿದ್ಯಾರ್ಥಿಗಳನ್ನು ಉತ್ತಮ ನಾಗರಿಕರನ್ನಾಗಿ ರೂಪಿಸಲು ಸಹಾಯ ಮಾಡುತ್ತದೆ. ದಿನಪತ್ರಿಕೆ ಓದುವ ಅಭ್ಯಾಸದಿಂದ ನಮಗೆ ಹಲವಾರು ಮಹತ್ವದ ಉಪಯೋಗಗಳು ಸಿಗುತ್ತದೆ. ಜ್ಞಾನ ಮತ್ತು ಮಾಹಿತಿಯ ಆಗರ, ಪ್ರಚಲಿತ ವಿದ್ಯಮಾನಗಳು, ಜಗತ್ತಿನಾದ್ಯಂತ ನಡೆಯುವ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ವಿದ್ಯಮಾನಗಳ ತಾಜಾ ಮಾಹಿತಿ ದಿನಪತ್ರಿಕೆಯಲ್ಲಿ ಸಿಗುತ್ತದೆ. ಇನ್ನು ಸಾಮಾನ್ಯ ಜ್ಞಾನ, ದೇಶ ವಿದೇಶ, ಇತಿಹಾಸ ಮತ್ತು ಭೂಗೋಳಕ್ಕೆ ಸಂಬಂಧಿಸಿದ ಜ್ಞಾನ ವೃದ್ಧಿಯಾಗುತ್ತದೆ. ಇನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ, ಹೊಸ ಆವಿಷ್ಕಾರಗಳು ಮತ್ತು ತಾಂತ್ರಿಕ ಬೆಳವಣಿಗೆಗಳ ಬಗ್ಗೆ ತಿಳಿಯಬಹುದು. ಶೈಕ್ಷಣಿಕ ಮತ್ತು ವೃತ್ತಿಪರ ಲಾಭಗಳು ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು, IAS, KAS, ಬ್ಯಾಂಕಿಂಗ್ ಮುಂತಾದ ಪರೀಕ್ಷೆಗಳ ತಯಾರಿಕೆಗೆ ದಿನಪತ್ರಿಕೆ ಅತ್ಯಗತ್ಯ. ಇನ್ನು ಉದ್ಯೋಗಾವಕಾಶಗಳು, ಪತ್ರಿಕೆಗಳಲ್ಲಿ ಬರುವ ಉದ್ಯೋಗ ಪ್ರಕಟಣೆಗಳು, ಜಾಬ್ ನೋಟಿಫಿಕೇಷನ್ಸ್ ವೃತ್ತಿ ಜೀವನಕ್ಕೆ ಸಹಾಯ ಮಾಡುತ್ತದೆ. ಇನ್ನು ಶಬ್ದಕೋಶದ ಬೆಳವಣಿಗೆಗೆ ಪ್ರತಿದಿನ ಹೊಸ ಪದಗಳ ಪರಿಚಯವಾಗಿ ಭಾಷೆಯ ಮೇಲಿನ ಹಿಡಿತ ಸಾಧಿಸಬಹುದು. ಬರವಣಿಗೆ ಶೈಲಿ, ಲೇಖನಗಳನ್ನು ಓದುವುದರಿಂದ ಆಲೋಚನೆಗಳನ್ನು ಸ್ಪಷ್ಟವಾಗಿ ಬರೆಯುವ ಕೌಶಲ್ಯ ಉತ್ತಮಗೊಳ್ಳುತ್ತದೆ. ಇನ್ನು ವ್ಯಕ್ತಿತ್ವದ ವಿಕಸನ,
ವಿಮರ್ಶಾತ್ಮಕ ಚಿಂತನೆ. ಸಂಪಾದಕೀಯ ಪುಟಗಳನ್ನು ಓದುವುದರಿಂದ ಒಂದು ವಿಷಯದ ಪರ ವಿರೋಧಗಳನ್ನು ವಿಶ್ಲೇಷಿಸುವ ಬುದ್ಧಿ ಬೆಳೆಯುತ್ತದೆ. ಇನ್ನು ನಾಗರಿಕ ಪ್ರಜ್ಞೆ, ಸರ್ಕಾರದ ಯೋಜನೆಗಳು, ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ಅರಿವು ಮೂಡಿ ಜವಾಬ್ದಾರಿಯುತ ನಾಗರಿಕರಾಗಲು ನೆರವಾಗುತ್ತದೆ. ದಿನಪತ್ರಿಕೆ ಓದುವ ಹವ್ಯಾಸವನ್ನು ಇನ್ನಷ್ಟು ಉತ್ತಮಗೊಳಿಸಲು ನಾನು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಯಾವ ಪುಟಗಳನ್ನು ಓದಬೇಕು ಎಂದು ತಿಳಿಸಿಕೊಡಬೇಕೇ? ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ ದಿನಪತ್ರಿಕೆಗಳನ್ನು ಓದುವುದು ಅತ್ಯಂತ ಪ್ರಮುಖವಾದ ಹಂತವಾಗಿದೆ. IAS, KAS, FDA, SDA, PSI, ಬ್ಯಾಂಕಿಂಗ್ ಮತ್ತು ರೈಲ್ವೆ ಮುಂತಾದ ಪರೀಕ್ಷೆಗಳಲ್ಲಿ ಯಶಸ್ಸು ಪಡೆಯಲು ದಿನಪತ್ರಿಕೆಗಳು ಹೇಗೆ ಸಹಾಯ ಮಾಡುತ್ತದೆ ಎಂದು ತಿಳಿಸಿಕೊಡುತ್ತೇನೆ. ಪ್ರಚಲಿತ ವಿದ್ಯಮಾನಗಳು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 20-30% ಪ್ರಶ್ನೆಗಳು ಇತ್ತೀಚಿನ ಪ್ರಚಲಿತ ಘಟನೆಗಳ ಮೇಲೆಯೇ ಆಧಾರಿತವಾಗಿರುತ್ತದೆ. ಪ್ರಬಂಧ ಬರವಣಿಗೆ. ಮುಖ್ಯ ಪರೀಕ್ಷೆಗಳಲ್ಲಿ ಕೇಳಲಾಗುವ ಪ್ರಬಂಧಗಳಿಗೆ ಬೇಕಾದ ಗುಣಮಟ್ಟದ ವಿಷಯ, ಅಂಕಿ ಅಂಶಗಳು ಮತ್ತು ವಿಶ್ಲೇಷಣೆಗಳು ಪತ್ರಿಕೆಗಳಿಂದ ಸಿಗುತ್ತದೆ. ಸಂವಹನ ಮತ್ತು ಸಂದರ್ಶನ. ಪತ್ರಿಕೆಗಳನ್ನು ನಿಯಮಿತವಾಗಿ ಓದುವುದರಿಂದ ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸ್ಪಷ್ಟ ಅರಿವು ಮೂಡುತ್ತದೆ. ಇದು ಸಂದರ್ಶನ ಎದುರಿಸಲು ಆತ್ಮವಿಶ್ವಾಸ ನೀಡುತ್ತದೆ. ಪತ್ರಿಕೆಯ ಮೊದಲ ಪುಟದಿಂದ ಕೊನೆಯ ಪುಟದವರೆಗೆ ಓದುವ ಅಗತ್ಯವಿಲ್ಲ. ಪತ್ರಿಕೆಯ ದೃಷ್ಟಿಯಿಂದ ಈ ಕೆಳಗಿನ ಪುಟಗಳಿಗೆ ಆದ್ಯತೆ ನೀಡಿ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳು, ಸರ್ಕಾರದ ಹೊಸ ಯೋಜನೆಗಳು, ಮಸೂದೆಗಳು, ಸುಪ್ರೀಂ ಕೋರ್ಟ್ನ ಪ್ರಮುಖ ತೀರ್ಪುಗಳು ಮತ್ತು ಭಾರತದ ವಿದೇಶಾಂಗ ನೀತಿಗಳು. ಇದು ಅತ್ಯಂತ ಪ್ರಮುಖವಾದ ಪುಟ, ಸಂಪಾದಕೀಯ ಪುಟ. ಇಲ್ಲಿ ತಜ್ಞರು ಬರೆಯುವ ಲೇಖನಗಳು ನಿಮ್ಮ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸುತ್ತದೆ. ಇನ್ನು ಆರ್ಥಿಕತೆ ಎಂದರೆ RBI ನೀತಿಗಳು, ಬಜೆಟ್, GDP, ಬ್ಯಾಂಕಿಂಗ್ ವಲಯದ ಸುಧಾರಣೆಗಳು ಮತ್ತು ಆರ್ಥಿಕ ಸಮೀಕ್ಷೆಗಳು. ವಿಜ್ಞಾನ ಮತ್ತು ತಂತ್ರಜ್ಞಾನ. ಇದು ಇಸ್ರೋ ಮತ್ತು ನಾಸಾದ ಉಪಗ್ರಹ ಉಡಾವಣೆಗಳು, ಹೊಸ ರೋಗಗಳು, ಲಸಿಕೆಗಳು ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಸುದ್ದಿಗಳು. ಇನ್ನು ಕ್ರೀಡೆ ಮತ್ತು ಪ್ರಶಸ್ತಿಗಳ ಹಂತಕ್ಕೆ ನೋಡಿದರೆ ಒಲಿಂಪಿಕ್ಸ್, ಕ್ರಿಕೆಟ್, ವಿಶ್ವಕಪ್, ಜ್ಞಾನಪೀಠ ಪ್ರಶಸ್ತಿ, ನೊಬೆಲ್ ಪ್ರಶಸ್ತಿ ಮತ್ತು ಭಾರತ ರತ್ನ ಪಡೆದವರ ವಿವರಗಳು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಲು ಪತ್ರಿಕೆ ಓದುವುದರ ಜೊತೆಗೆ ಒಂದು ವ್ಯವಸ್ಥಿತವಾದ ಯೋಜನೆ ಮತ್ತು ಸರಿಯಾದ ಸಂಪನ್ಮೂಲಗಳ ಅಗತ್ಯವಿರುತ್ತದೆ. ಪರೀಕ್ಷೆಯಲ್ಲಿ ಯಶಸ್ಸು ಪಡೆಯಲು ನಿಮಗೆ ಸಹಾಯ ಮಾಡುವ ಸಂಪೂರ್ಣ ಮಾರ್ಗದರ್ಶಿ ನೀಡುತ್ತೇನೆ. ಪರೀಕ್ಷೆಯ ಹಂತಗಳು. ಹೆಚ್ಚಿನ ಪ್ರಮುಖ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂದರೆ IAS, KAS, PSI ಇತ್ಯಾದಿ. ರೈಲ್ವೆಯೂ ಸೇರುತ್ತದೆ. ಸಾಮಾನ್ಯವಾಗಿ 3 ಹಂತಗಳನ್ನು ಹೊಂದಿರುತ್ತದೆ. ಪೂರ್ವಭಾವಿ ಪರೀಕ್ಷೆ. ಇದು ಬಹು ಆಯ್ಕೆಯ ಪರೀಕ್ಷೆ ಒಳಗೊಂಡಿರುತ್ತದೆ. ಇದು ಕೇವಲ ಅರ್ಹತಾ ಪರೀಕ್ಷೆಯಾಗಿರುತ್ತದೆ. ಇನ್ನು ಮುಖ್ಯ ಪರೀಕ್ಷೆ. ಇದು ವಿವರಣಾತ್ಮಕ ಬರವಣಿಗೆಗಳನ್ನು ಒಳಗೊಂಡಿರುತ್ತದೆ. ಇಲ್ಲಿ ನೀವು ಪ್ರಬಂಧಗಳನ್ನು ಮತ್ತು ಸುದೀರ್ಘ ಉತ್ತರಗಳನ್ನು ಬರೆಯಬೇಕಾಗುತ್ತದೆ. ನಿಮ್ಮ ಶ್ರೇಣಿಯನ್ನು ನಿರ್ಧರಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ನಿಮ್ಮ ವ್ಯಕ್ತಿತ್ವ, ಜ್ಞಾನ ಮತ್ತು ಸಮಯ ಪ್ರಜ್ಞೆಯನ್ನು ಪರೀಕ್ಷಿಸಲು ಸಂದರ್ಶನದ ಹಂತವನ್ನು ನಡೆಸುತ್ತದೆ. ಓದಬೇಕಾದ ಪ್ರಮುಖ ವಿಷಯಗಳು ಅಂದರೆ
ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಾಮಾನ್ಯ ಜ್ಞಾನ ಪತ್ರಿಕೆಗಾಗಿ ನೀವು ಇತಿಹಾಸ, ಭೌಗೋಳಿಕ, ಸಂವಿಧಾನ ಮತ್ತು ರಾಜಕೀಯ, ಅರ್ಥಶಾಸ್ತ್ರ, ಸಾಮಾನ್ಯ ವಿಜ್ಞಾನ, ಮಾನಸಿಕ ಸಾಮರ್ಥ್ಯ ಇದನ್ನು ಒಳಗೊಂಡಿರುತ್ತದೆ. ಭಾರತದ ಇತಿಹಾಸ, ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಕರ್ನಾಟಕದ ಇತಿಹಾಸ. ಭಾರತ ಮತ್ತು ಕರ್ನಾಟಕದ ನೈಸರ್ಗಿಕ ಸಂಪನ್ಮೂಲಗಳು, ಹವಾಮಾನ ಮತ್ತು ನದಿಗಳು. ಭಾರತದ ಸಂವಿಧಾನ, ಮೂಲಭೂತ ಹಕ್ಕುಗಳು, ಸಂಸತ್ತು ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ ಹಾಗೂ ಭಾರತದ ಆರ್ಥಿಕತೆ, ಬಜೆಟ್, ಪಂಚವಾರ್ಷಿಕ ಯೋಜನೆಗಳು ಮತ್ತು ಬ್ಯಾಂಕಿಂಗ್ ಕ್ಷೇತ್ರ ಒಳಗೊಂಡಿರುತ್ತದೆ. ಇನ್ನು ಸಾಮಾನ್ಯ ಜ್ಞಾನ ಎಂದರೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಪರಿಸರ ವಿಜ್ಞಾನ. ಇನ್ನು ಮಾನಸಿಕ ಸಾಮರ್ಥ್ಯಕ್ಕೆ ಗಣಿತ ಮತ್ತು ತಾರ್ಕಿಕ ಚಿಂತನೆಗಳು, ಪ್ರಶ್ನೆಗಳು ಇರುತ್ತದೆ. ಇನ್ನು ಪಠ್ಯಪುಸ್ತಕಗಳು ಮೊದಲು 6ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಕರ್ನಾಟಕ ಸರ್ಕಾರ ಪುಸ್ತಕಗಳನ್ನು ಓದಿ ಮೂಲ ಜ್ಞಾನವನ್ನು ಗಟ್ಟಿ ಮಾಡಿಕೊಳ್ಳಿ. ಇನ್ನು ಮಾಸಿಕ ಪತ್ರಿಕೆಗಳು ಪ್ರಚಲಿತ ವಿದ್ಯಮಾನಗಳಿಗಾಗಿ ಸ್ಪರ್ಧಾ ವಿಜೇತ, ಜ್ಞಾನ ಸಾಧನ ಅಥವಾ ಯೋಜನಾ ನಿಯತಕಾಲಿಕೆಗಳನ್ನು ಓದಿ. ಇನ್ನು ವೆಬ್ಸೈಟ್ಗಳು ಉಚಿತ ಮಾಹಿತಿ ಮತ್ತು ರಸಪ್ರಶ್ನೆಗಳಿಗಾಗಿ IAS ನಂತಹ ವೆಬ್ಸೈಟ್ಗಳನ್ನು ಬಳಸಬಹುದು. ಇನ್ನು ಯಶಸ್ಸಿನ ಸೂತ್ರಗಳು ಎಂದರೆ ನಿಮ್ಮ ಪರೀಕ್ಷೆಯ ಸಿಲೆಬಸ್ ಪ್ರತಿಯನ್ನು ಯಾವಾಗಲೂ ನಿಮ್ಮ ಬಳಿ ಇಟ್ಟುಕೊಳ್ಳಿ. ಸಿಲೆಬಸ್ನಲ್ಲಿ ಇಲ್ಲದ ವಿಷಯಗಳನ್ನು ಓದಿ ಸಮಯ ವ್ಯರ್ಥ ಮಾಡಿಕೊಳ್ಳಬೇಡಿ. ಹಳೆಯ ಪ್ರಶ್ನೆ ಪತ್ರಿಕೆಗಳು ಅಂದರೆ ಕನಿಷ್ಠ ಕಳೆದ 5 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ. ಇದರಿಂದ ಪರೀಕ್ಷೆಯ ಶೈಲಿ ಮತ್ತು ಪ್ರಶ್ನೆಗಳು ಹೇಗೆ ಬರುತ್ತದೆ ಎಂದು ತಿಳಿಯುತ್ತದೆ. ಇನ್ನು ಅಣಕು ಪರೀಕ್ಷೆಗಳು ಎಂದರೆ ನಿಮ್ಮ ಓದಿನ ಮಟ್ಟವನ್ನು ಪರೀಕ್ಷಿಸಿಕೊಳ್ಳಲು ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಅಣಕು ಪರೀಕ್ಷೆಗಳನ್ನು ಬರೆಯಿರಿ. ಇದು ನಿಮ್ಮ ಸಮಯ ನಿರ್ವಹಣೆಯನ್ನು ಉತ್ತಮಗೊಳಿಸುತ್ತದೆ. ಹೊಸ ವಿಷಯಗಳನ್ನು ಓದುವುದರ ಜೊತೆಗೆ ಈಗಾಗಲೇ ಓದದ್ದನ್ನು ವಾರಕ್ಕೊಮ್ಮೆ ರಿವಿಷನ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ಜ್ಞಾನವೃದ್ಧಿ ಉಂಟಾಗುತ್ತದೆ. ನೀವು ಪ್ರಸ್ತುತ ಯಾವ ನಿರ್ದಿಷ್ಟ ಹುದ್ದೆ ಅಥವಾ ಪರೀಕ್ಷೆಗೆ ಅಂದರೆ KS, FDA, SDA, PSI ಅಥವಾ ಬ್ಯಾಂಕಿಂಗ್ ತಯಾರಿ ನಡೆಸುತ್ತಿದ್ದೀರಿ? ನಾನು ಅದಕ್ಕೆ ತಕ್ಕಂಥ ಪುಸ್ತಕದ ಪಟ್ಟಿಯನ್ನು ಮತ್ತು ಅರ್ಹತೆಗಳ ವಿವರವನ್ನು ನೀಡಬಲ್ಲೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯನ್ನು ಇನ್ನಷ್ಟು ವ್ಯವಸ್ಥಿತವಾಗಿ ಮಾಡಲು ಈ ಕೆಳಗಿನ ಆಳವಾದ ಮತ್ತು ಪ್ರಾಯೋಗಿಕ ಮಾಹಿತಿ ನಿಮಗೆ ಸಹಾಯ ಮಾಡಿಕೊಡುತ್ತೇನೆ. ಯಾವುದೇ ಪರೀಕ್ಷೆಯ 80% ಪರೀಕ್ಷೆಗಳು ಪಠ್ಯಕ್ರಮದ ಪ್ರಮುಖ 20% ಭಾಗದಿಂದಲೇ ಬರುತ್ತದೆ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಿಸಿ ಆ ಪ್ರಮುಖ ವಿಷಯಗಳನ್ನು ಮೊದಲು ಗುರುತಿಸಿ ಓದಿ. ಓದುವಾಗ ಏಕಾಗ್ರತೆ ಉಳಿಸಿಕೊಳ್ಳಲು 25 ನಿಮಿಷ ಓದಿ, 5 ನಿಮಿಷ ವಿರಾಮ ತೆಗೆದುಕೊಳ್ಳಿ. ದೀರ್ಘವಾದ ಇತಿಹಾಸ ಅಥವಾ ವಿಜ್ಞಾನದ ವಿಷಯಗಳನ್ನು ನೆನಪಿಟ್ಟುಕೊಳ್ಳಲು ದೊಡ್ಡ ಪ್ಯಾರಾಗ್ರಾಫ್ ಬರೆಯುವ ಬದಲು ಫ್ಲೋ ಚಾರ್ಟ್ ಅಥವಾ ಮೈಂಡ್ ಮ್ಯಾಪ್ಗಳನ್ನು ಬಳಸಿ ನೋಟ್ ಮಾಡಿ. ದಿನಕ್ಕೆ ಕನಿಷ್ಠ 6ರಿಂದ 8 ಗಂಟೆಯ ಕಾಲ ವ್ಯವಸ್ಥಿತವಾಗಿ ಓದಬೇಕು. ನಿಮ್ಮ ದಿನವನ್ನು ನೀವೇ ವಿಂಗಡಿಸಿ ಅಭ್ಯಾಸ ಮಾಡಿಕೊಳ್ಳಬೇಕು. ಇನ್ನು ನೋಟ್ಸ್ ಬರೆಯುವ ಸಮಯದಲ್ಲಿ ಸಾಲುಗಳನ್ನು ಹಾಗೆಯೇ ಬರೆಯಬೇಡಿ.
ಒಂದು ಪುಟದ ಮಾಹಿತಿಯನ್ನು ಕೇವಲ 4-5 ಪ್ರಮುಖ ಅಂಶಗಳಲ್ಲಿ ನಿಮ್ಮ ಸ್ವಂತ ಭಾಷೆಯಲ್ಲಿ ಬರೆಯಿರಿ. ಕೊನೆಯ ಕ್ಷಣದ ಓದಿಗೆ ಅನುಕೂಲವಾಗುವಂತೆ ಶಾರ್ಟ್ಕಟ್ ಕೀವರ್ಡ್ಗಳನ್ನು ಬಳಸಿ. ಕಠಿಣವಾದ ವಿಷಯಗಳನ್ನು ಎಂದರೆ ಎಕನಾಮಿಕ್ಸ್ ಅಥವಾ ಸೈನ್ಸನ್ನು ಅರ್ಥ ಮಾಡಿಕೊಳ್ಳಲು ಉಚಿತ ಶೈಕ್ಷಣಿಕ ಚಾನೆಲ್ಗಳ ಸಹಾಯ ಪಡೆಯಿರಿ. ಪ್ರಚಲಿತ ವಿದ್ಯಮಾನಗಳ ಉಚಿತ ಕ್ವಿಜ್ ಮತ್ತು PDF ಮೆಟೀರಿಯಲ್ಗಳಿಗಾಗಿ ನಂಬಿಕಸ್ಥ ಸ್ಟಡಿ ಗ್ರೂಪ್ಗಳನ್ನು ಸೇರಿ, ಆದರೆ ಅನಗತ್ಯ ಗ್ರೂಪ್ಗಳಿಂದ ದೂರವಿರಿ. ಪ್ರತಿನಿತ್ಯ 7 ಗಂಟೆಗಳ ಉತ್ತಮ ನಿದ್ದೆ ಅತ್ಯಗತ್ಯ. ಇದು ನಿಮ್ಮ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಸಕಾರಾತ್ಮಕ ಭಾವನೆಗಳು ನಮ್ಮಲ್ಲಿ ಮೂಡಿಸಿಕೊಳ್ಳಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಯು ಒಂದು ದೀರ್ಘ ಪಯಣ. ಇಲ್ಲಿ ತಾಳ್ಮೆ ಅತಿ ಮುಖ್ಯ. ಅಪನಂಬಿಕೆ ಅಥವಾ ನೆಗೆಟಿವ್ ಯೋಚನೆಗಳುಳ್ಳ ಜನರಿಂದ ದೂರವಿರಿ. ನೀವು ಪ್ರಸ್ತುತ ಯಾವ ಹಂತದಲ್ಲಿರಿ? ಈಗಲೇ ಓದಲು ಆರಂಭಿಸುತ್ತಿದ್ದೀರಾ ಅಥವಾ ಈಗಾಗಲೇ ಪರೀಕ್ಷೆಗಳನ್ನು ಬರೆದ ಅನುಭವವಿದೆಯೇ? ಪ್ರಶ್ನೆ ಪತ್ರಿಕೆ ಸಿಕ್ಕಿದ ತಕ್ಷಣ ನಿಮಗೆ ಗೊತ್ತಿರುವ ಪ್ರಶ್ನೆಗಳನ್ನು ಮೊದಲು ಗುರುತಿಸಿ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಪ್ರಶ್ನೆಗಳನ್ನು ಯೋಚಿಸಿ, ತಾರ್ಕಿಕವಾಗಿ ಆಲೋಚಿಸಿ, ಉತ್ತರ ಗುರುತಿಸಿ. ನಿಮಗೆ ಬಿಡಿಸಲು ಕಠಿಣವಾದ ಅಥವಾ ಹೆಚ್ಚು ಸಮಯ ತೆಗೆದುಕೊಳ್ಳುವ ಪ್ರಶ್ನೆಗಳನ್ನು ಕೊನೆಯಲ್ಲಿ ಪ್ರಯತ್ನಿಸಿ. KAS, IAS, FDA ಮುಂತಾದ ಪರೀಕ್ಷೆಗಳಲ್ಲಿ ತಪ್ಪು ಉತ್ತರಗಳಿಗೆ ಅಂಕಗಳನ್ನು ಕಳೆಯಲಾಗುತ್ತದೆ. ಇದನ್ನು ತಪ್ಪಿಸಲು ಯಾವುದೇ ಪ್ರಶ್ನೆಯ ಬಗ್ಗೆ ನಿಮಗೆ ಯಾವುದೇ ಕಲ್ಪನೆ ಇಲ್ಲದಿದ್ದರೆ ಆ ಪ್ರಶ್ನೆಯನ್ನು ಮುಟ್ಟಬೇಡಿ. ಅತಿಯಾದ ಊಹೆ ನಿಮ್ಮ ಸ್ಕೋರ್ ಅನ್ನು ಕಡಿಮೆ ಮಾಡುತ್ತದೆ. ನಿಖರತೆಗೆ ಮೊದಲು ಆದ್ಯತೆ ನೀಡಿ. ಪರೀಕ್ಷೆಗೆ ಕೊನೆಯ 10-15 ದಿನಗಳು ಬಾಕಿ ಇರುವಾಗ ಯಾವುದೇ ಹೊಸ ಪುಸ್ತಕ ಅಥವಾ ವಿಷಯಗಳನ್ನು ಓದಲು ಹೋಗಬೇಡಿ. ಇದು ಗೊಂದಲ ಮೂಡಿಸುತ್ತದೆ. ನೀವು ಈಗಾಗಲೇ ಸಿದ್ಧಪಡಿಸಿಕೊಂಡಿರುವ ಶಾರ್ಟ್ಸ್ ನೋಟ್ಸ್ ಅನ್ನು ಪದೇ ಪದೇ ಓದಿ ನೆನಪಿಟ್ಟುಕೊಳ್ಳಿ. ಮನೆಯಲ್ಲಿ ಅಣುಕು ಪರೀಕ್ಷೆ ಬರೆಯುವಾಗ OMR ಶೀಟ್ ಪ್ರಿಂಟ್ ತೆಗೆದು ಅದರಲ್ಲಿ ಇದು ಪರೀಕ್ಷೆಯನ್ನು ಸಮಯ ಉಳಿಸುತ್ತದೆ ಮತ್ತು ತಪ್ಪುಗಳನ್ನು ತಪ್ಪಿಸುತ್ತದೆ. ಆನ್ಲೈನ್ನಲ್ಲಿ ಉತ್ತರವನ್ನು ಬದಲಾಯಿಸಲು ಬ್ಯಾಂಕಿಂಗ್, ರೈಲ್ವೆ ಪರೀಕ್ಷೆಗಳಿಗೆ ಕಂಪ್ಯೂಟರ್ ಬಳಸಿ ಟೆಸ್ಟ್ ಸರಣಿಗಳನ್ನು ಪ್ರಾಕ್ಟೀಸ್ ಮಾಡುವುದು ಕಡ್ಡಾಯವಾಗಿದೆ. ಪರೀಕ್ಷಾ ಕೇಂದ್ರಕ್ಕೆ ಕನಿಷ್ಠ OMR ಶೀಟ್ನಲ್ಲಿ ಒಮ್ಮೆ ಗುರುತು ಮಾಡಿದರೆ ಬದಲಾಯಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಿಧಾನವಾಗಿ ಯೋಚಿಸಿ, ಬಬ್ಲಿಂಗ್ ಮಾಡಿ. ಇಲ್ಲಿ ಉತ್ತರಗಳನ್ನು ಬದಲಾಯಿಸಲು ಅವಕಾಶವಿರುತ್ತದೆ. ಬ್ಯಾಂಕಿಂಗ್, ರೈಲ್ವೆ ಪರೀಕ್ಷೆಗಳಿಗೆ ಕಂಪ್ಯೂಟರ್ ಬಳಸಿ ಟೆಸ್ಟ್ ಸರಣಿಗಳನ್ನು ಪ್ರಾಕ್ಟೀಸ್ ಮಾಡುವುದು ಕಡ್ಡಾಯವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವುದು ಮತ್ತು ಅದರಲ್ಲಿ ಯಶಸ್ಸು ಪಡೆಯುವುದು ಕೇವಲ ಒಂದು ಉದ್ಯೋಗವನ್ನು ತಂದುಕೊಡುವುದಷ್ಟೇ ಅಲ್ಲದೆ, ವ್ಯಕ್ತಿಯ ಜೀವನದ ಮೇಲೆ ಬೀರಬಹುದಾದ ಪ್ರಮುಖ ಅನುಕೂಲಗಳು ಮತ್ತು ಪ್ರಯೋಜನಗಳನ್ನು ಹೇಳುತ್ತೇನೆ. ಸರ್ಕಾರಿ ಅಥವಾ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಸಿಗುವ ಉದ್ಯೋಗಗಳು ಹೆಚ್ಚಿನ ಉದ್ಯೋಗ ಭದ್ರತೆಯನ್ನು ನೀಡುತ್ತದೆ. ಮಾರುಕಟ್ಟೆಯ ಏರಿಳಿತದಿಂದ ಇವುಗಳಿಗೆ ಧಕ್ಕೆ ಇರುವುದಿಲ್ಲ. ಆಕರ್ಷಕ ಸಂಬಳದ ಜೊತೆ ವೈದ್ಯಕೀಯ ಸೌಲಭ್ಯ, ವಸತಿ ಭತ್ಯೆ ಮತ್ತು ನಿವೃತ್ತಿಯ ನಂತರವೂ ಸವಲತ್ತುಗಳು ಸಿಗುತ್ತದೆ. ಸಮಾಜದಲ್ಲಿ ಗೌರವ ಮತ್ತು ಅಧಿಕಾರವೂ ಸಿಗುತ್ತದೆ. ಅಧಿಕಾರ ಮತ್ತು ಪ್ರಭಾವ ಎಂದರೆ KAS, IAS ಅಥವಾ PSI ನಂತಹ ಹುದ್ದೆಗಳ ಮೂಲಕ ಸಮಾಜದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ತರಲು ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಲು ಅಧಿಕಾರ ಸಿಗುತ್ತದೆ. ಸಾಮಾಜಿಕ ಗೌರವ ಎಂದರೆ ಸಮಾಜದಲ್ಲಿ ಈ ಹುದ್ದೆಗಳಿಗೆ ಮತ್ತು ಇವುಗಳನ್ನು ಪಾಸ್ ಮಾಡಿದ ವ್ಯಕ್ತಿಗಳಿಗೆ
ಅತ್ಯುನ್ನತ ಗೌರವ ಸಿಗುತ್ತದೆ. ಇದು ಕುಟುಂಬದ ಕೀರ್ತಿಯನ್ನು ಹೆಚ್ಚಿಸುತ್ತದೆ. ಅರ್ಹತೆ ಮತ್ತು ಪಾರದರ್ಶಕತೆ ಇರುತ್ತದೆ. ಇಲ್ಲಿ ಯಾವುದೇ ಹಿನ್ನೆಲೆ, ಶಿಫಾರಸು ಅಥವಾ ಹಣದ ಪ್ರಭಾವ ನಡೆಯುವುದಿಲ್ಲ. ಕೇವಲ ನಿಮ್ಮ ಜ್ಞಾನ ಮತ್ತು ಕಠಿಣ ಪರಿಶ್ರಮದ ಆಧಾರದ ಮೇಲೆ ಮಾತ್ರ ಆಯ್ಕೆಯಾಗಬಹುದು. ಬಡ ಅಥವಾ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕೂಡ ತಮ್ಮ ಬುದ್ಧಿವಂತಿಕೆಯಿಂದ ಉನ್ನತ ಹುದ್ದೆಗಳನ್ನು ತಲುಪಲು ಇದು ಅತ್ಯುತ್ತಮ ವೇದಿಕೆಯಾಗಿದೆ.